ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗೋವಾ ಕನ್ನಡತಿ. ಇವತ್ತು ನಾನು ಪಣಜಿ ಹತ್ತಿರದಲ್ಲಿರುವ ಪರಶುರಾಮ ದೇವರ ಸ್ಟ್ಯಾಟ್ಯೂ ವಿಗ್ರಹವನ್ನು ನೋಡಲಿಕ್ಕೆ ಹೊರಟಿದ್ದೀನಿ. ಹಾಗೆಯೇ ಗೋವಾ ನಿರ್ಮಾಣವಾದ ಕಥೆಯ ಬಗ್ಗೆಯೂ ನಿಮಗೆ ತಿಳಿಸ್ಕೊಡ್ತೇನೆ. ಇದು ಪಣಜಿಯ ಕೆಸಿನೋ ಹತ್ರನೇ ಇರುವಂಥದ್ದು. ಸಮುದ್ರದ ಬದಿಯಲ್ಲಿ ಈ ರೀತಿ ನಡೆದುಕೊಂಡು ಹೋಗುವ ಥರ ಮಾಡಿದ್ದಾರೆ. ತುಂಬಾ ಸುಂದರವಾಗಿದೆ. ತಂಪಾದ ಗಾಳಿ, ಸಮುದ್ರದ ಅಲೆಗಳ ಸಪ್ಪಳ ಕೇಳಿಸ್ತದೆ ಇಲ್ಲಿ. ಹಾಗೆಯೇ ಇಲ್ಲಿ ನಡೆದುಕೊಂಡು ಹೋಗುವಾಗ ಯೋಗಕ್ಕೆ ಕೂತಂತಹ ವಿಗ್ರಹಗಳು, ಸ್ಟ್ಯಾಟ್ಯೂ, ಹಾಗೆಯೇ ಚಿತ್ರಗಳನ್ನು ನೋಡ್ಬೋದು. ಪ್ರತಿಯೊಂದು ಯೋಗ ಮುದ್ರೆಗಳನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಕೂತ್ಕೊಂಡು ವಿಶ್ರಾಮ ಮಾಡಲಿಕ್ಕೆ ಅಂತಲೇ ಕೆಲವೊಂದು ಕಡೆ ಕುರ್ಚಿಗಳನ್ನು, ಮಂಟಪಗಳನ್ನು ರೆಡಿ ಮಾಡಿಟ್ಟಿದ್ದಾರೆ. ಇದು ಪಣಜಿಗೆ ಬಂದಾಗ ನೋಡುವಂಥ ಇನ್ನೊಂದು ಉತ್ತಮ ಪ್ರವಾಸಿ ತಾಣ. ಮಕ್ಕಳನ್ನು ಕೂಡ ಕರ್ಕೊಂಡು, ಫ್ಯಾಮಿಲಿಯನ್ನು ಕೂಡ ಕರ್ಕೊಂಡು ಓಡಾಡ್ಬೋದಂಥ ಜಾಗ ಇದು. ಇಲ್ಲಿ ಯಾವುದೇ ರೀತಿಯಂಥ ತೊಂದರೆಗಳು ನಿಮಗೆ ಆಗೋದಿಲ್ಲ. ನೀವು ಆರಾಮಾಗಿ ಕಾಲ ಕಳೆಯಬಹುದು. ಇಲ್ಲಿದ್ದ ಮುಂದೆ ಕಾಣಿಸ್ತಾ ಇರೋದೇ ಪರಶುರಾಮನ ಸ್ಟ್ಯಾಟ್ಯೂ. ತುಂಬ ಎತ್ತರವಾದಂಥ ಪರಶುರಾಮನ ಸ್ಟ್ಯಾಟ್ಯೂ ಇದೆ. ಪರಶುರಾಮನು ಹಿಂದೆ ಭೂಮಿಗೆ ಬಂದಾಗ ಕ್ಷತ್ರಿಯರು ತುಂಬಾ ಅನಾಚಾರಗಳನ್ನು ಮಾಡ್ತಿದ್ರಂತೆ. ಅದನ್ನು ನೋಡಿಬಿಟ್ಟು ಪರಶುರಾಮನು ಭೂಮಿಗೆ ಬಂದು ಕ್ಷತ್ರಿಯರ ನಾಶ ಮಾಡಬೇಕು, ಸರ್ವನಾಶ ಮಾಡಬೇಕು ಅಂತಾನೆ ಭೂಮಿಗೆ ಬರ್ತಾನೆ. ಆಗ ಕೋಪಗೊಂಡು ಭೂಮಿಯಲ್ಲಿರುವಂತಹ ಕ್ಷತ್ರಿಯರನ್ನು, ರಾಜರುಗಳನ್ನು ನಾಶ ಮಾಡ್ತಾ ತನಗೆ ಇವಾಗ ಸ್ವಲ್ಪ ಶಾಂತಿಯಾಗಿ ಕುಳಿತುಕೋಬೇಕು ಅಂತ ಪರಶುರಾಮನಿಗೆ ಅನ್ನಿಸಿದಾಗ ಪರಶುರಾಮನು ಇಲ್ಲಿಯ ಸಮುದ್ರದ ಹತ್ತಿರ ಬಂದು, ಸಮುದ್ರ ದೇವನ ಹತ್ತಿರ ನನಗೆ ಸ್ವಲ್ಪ ಜಾಗವನ್ನು ನೀಡು ನೀನು, ನಾನು ವಿಶ್ರಮಿಸಬೇಕಂತ ಹೇಳ್ತಾನಂತೆ. ಆಗ ಸಮುದ್ರ ದೇವನು, ನೀನು ಎಲ್ಲಿ ಬಿಲ್ಲನ್ನು ಬಿಡ್ತೀಯೋ ಅಲ್ಲಿ ನಿನಗೆ ಜಾಗವನ್ನು ಮಾಡಿಕೊಡ್ತೀನಿ, ನೀನು ಅಲ್ಲಿ ಆರಾಮವಾಗಿ ವಿಶ್ರಮಿಸಬಹುದು ಅಂತ ಹೇಳ್ತಾನಂತೆ. ಇದು ಇಲ್ಲಿಯ ಪ್ರತೀತಿ ಇದೆ. ಹಾಗೆಯೇ ಪರಶುರಾಮನು ಬಿಲ್ಲನ್ನು ಸಮುದ್ರದಲ್ಲಿ ಬಿಟ್ಟಾಗ ಆ ಸಮುದ್ರ ದೇವನು ಪರಶುರಾಮನು ಎಲ್ಲಿ ಬಿಲ್ಲನ್ನು ಬಿಟ್ಟನೋ ಆ ಜಾಗವನ್ನು ಬಿಟ್ಟು ಸ್ವಲ್ಪ ಹಿಂದೆ ಸರಿದು ಸ್ವಲ್ಪ ಜಾಗವನ್ನು ಮಾಡಿಕೊಡ್ತಾನಂತೆ ಪರಶುರಾಮನಿಗೆ. ಅದೇ ಸುಂದರವಾದಂತಹ ಜಾಗ ಯಾವುದಂದರೆ ಗೋವಾ ಜಾಗ. ಗೋವಾವನ್ನು ಗೋಮಂತಕ ಪುಣ್ಯಭೂಮಿ ಅಂತಲೂ ಕರೀತಾರೆ. ಗೋಮಂತಕ ಪುಣ್ಯಭೂಮಿಯಿಂದ ಗೋವಾ ಹೆಸರು ಬಂದಿದೆ. ನಿಜವಾಗ್ಲೂ ತುಂಬಾ ಸುಂದರವಾದ ಕ್ಲೀನಿಂಗ್ ಸಿಟಿ ಅಂತ ಹೇಳ್ಬೋದು. ಹಾಗೆಯೇ ಗೋವಾದಲ್ಲಿ ಪ್ರತಿಯೊಂದರ ಬೆಲೆಯೂ ತುಂಬಾ ಜಾಸ್ತಿನೇ ಆಗಿದೆ. ಅದು ಪ್ರವಾಸಿಗರಿಗೂ ಕೂಡ, ಇಲ್ಲಿನ ಜನರಿಗೂ ಕೂಡ ತುಂಬಾ ಬೆಲೆ ಇರುವಂಥದ್ದು. ಪೆಟ್ರೋಲ್ ಮತ್ತು ಆಯಿಲ್ ಮಾತ್ರ, ಡ್ರಿಂಕ್ಸ್ ಮಾತ್ರ ತುಂಬಾ ಕಡಿಮೆಯಲ್ಲಿ ಸಿಗುವಂಥದ್ದು. ಬಾಕಿ ಎಲ್ಲದರ ರೇಟುಗಳು ತುಂಬಾ ಜಾಸ್ತಿ. ಹಾಗೆ ನೀವು ಗೋವಾದ ಸಿಟಿಗಳಿಗೆ ಬಂದರೆ ಅಲ್ಲಿ ಕಾಜು, ಗೇರುಬೀಜದ ಶಾಪ್ಗಳನ್ನು ನೋಡ್ಬೋದು. ಇಲ್ಲಿ ಗೇರುಬೀಜದಿಂದ ತುಂಬಾ ಬೆನಿಫಿಟ್ ಇದೆ. ಹಾಗೆಯೇ ಇಲ್ಲಿ ಗೇರು ಹಣ್ಣನ್ನು ಕೂಡ ದುಡ್ಡಿಗೆ ತಗೋತಾರೆ. ಯಾಕಂದರೆ ಅದರಿಂದ ಇಲ್ಲಿನ ಬೆನಿಫಿಟ್ ಅಂದರೆ ಸರಾಯಿ ಮಾಡ್ತಾರೆ, ವೈನ್ ರೆಡಿ ಮಾಡ್ತಾರೆ. ಆದ್ದರಿಂದ ಇಲ್ಲಿನ ರೈತರಿಗೆ ಗೇರು ಬೀಜದ ಜೊತೆಗೆ ಗೇರು ಹಣ್ಣನ್ನು ಕೂಡ ಇಲ್ಲಿ ತೆಗೆದುಕೊಳ್ತಾರೆ. ಅದು ಇಲ್ಲಿನ ಮೇನು. ವೈನಿಂದ ಹಾಗೂ ಪ್ರವಾಸೋದ್ಯಮದಿಂದ ಗೋವಾದಲ್ಲಿ ಮೇನ್ ಆದಾಯ ಅದೇ ಎರಡರಿಂದನೇ ಆಗುತ್ತೆ. ಹಾಗೆ ಇಲ್ಲಿ ಬಟ್ಟೆ ವಿಷಯಕ್ಕೆ ಬಂದರೆ ಕಾಟನ್ ಬಟ್ಟೆಗಳು ತುಂಬಾ ಒಳ್ಳೆಯದಾಗಿ ಇಲ್ಲಿ ಸಿಗುತ್ತೆ. ತುಂಬ ಪ್ಯೂರಿಟಿ ಇರುವಂಥದ್ದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಕಾಟನ್ ಬಟ್ಟೆಯಲ್ಲಿ ತುಂಬ ಚೆನ್ನಾಗೇ ಸಿಗತ್ತೆ. ಪ್ರತಿಯೊಂದು ರಾಜ್ಯದಲ್ಲೂ ಬೇರೆ ಬೇರೆ ಭಾಷೆ, ಅದೇ ನಮ್ಮ ಭಾರತದ ವಿಶೇಷತೆ ಅಲ್ಲವೇ? ಗೋವಾದಲ್ಲೂ ಹಾಗೆ ಮರಾಠಿ ಮತ್ತು ಕೊಂಕಣಿಯನ್ನು ಜಾಸ್ತಿಯಾಗಿ ಮಾತಾಡ್ತಾರೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ದಯವಿಟ್ಟು
ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನು ಗೋವಾದ ಬಗ್ಗೆ ಹೆಚ್ಚಿನ ವಿಡಿಯೋಗಳನ್ನು ನಾನು ಶೇರ್ ಮಾಡ್ತೇನೆ. ನೀವು ಎಲ್ಲಿಂದ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ಗೋವಾಕ್ಕೆ ಬಂದಾಗ ಪಣಜಿಯಲ್ಲಿ ಈ ಸುಂದರ ಪ್ರವಾಸ ಸ್ಥಳವನ್ನು ನೋಡಿ. ಇದರ ಜೊತೆಗೆ ಇನ್ನೂ ಪ್ರವಾಸಿ ಸ್ಥಳಗಳು ಇವೆ. ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೇನೆ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.